ಭಾರತ್ ಮಾತಾ ಕಿ ಜೈ ಘೋಷಣೆ ಇಲ್ಲಿ ನಿಷಿದ್ಧವಾ? ಹಾಗಾಗಿ ಈ ಪ್ರಶ್ನೆಯನ್ನು ಕಾಡ್ತಾನೆ ಮತ್ತು ಇದನ್ನು ತಕ್ಷಣ ಗಂಭೀರವಾಗಿ ತಗೋಬೇಕು ಸರ್ಕಾರ. ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ, ಎಲ್ಲ ತನಿಖೆಗಳಾಗಬೇಕು. ಆ ಪ್ರಾರ್ಥನಾ ಮಂದಿರದೊಳಗೆ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ಅನ್ನುವಂಥ ತನಿಖೆ ಆಗಬೇಕು ಅನ್ನುವಂಥದ್ದು ನಾನು ಒತ್ತಿ ಹೇಳ್ತೇನೆ. ಮತ್ತು ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅವರೆಲ್ಲರನ್ನ ಬಂಧಿಸಬೇಕು. ಹರೀಶ್ ಮತ್ತು ನಂದಕುಮಾರಿಗೆ ಸರ್ಕಾರ ಪರಿಹಾರಗಳನ್ನು ಕೊಡಬೇಕು. ಮತ್ತು ಯಾವುದೇ ಕಾರಣಗಳಿಲ್ಲದೆ ಭಾರತ್ ಮಾತಾ ಕಿ ಜೈ ಘೋಷಣೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ. ನೀವು ಸರಿಯಾಗಿ ಹೇಳಬೇಕು. ಯಾಕಂದರೆ ಇದು ತುಘಲಕ್ ಸರ್ಕಾರ ನಡೀತಾ ಇದೆಯೇನು, ತುಘಲಕ್ ದರ್ಬಾರ್ ನಡೀತಾ ಇದೆಯೇನು? ಅಲ್ಲಿ 5 ಜನ ಭಾರತ್ ಮಾತಾ ಕಿ ಜೈ ಘೋಷಣೆ ಹಾಕಿದ್ದಾರೆ ಅಂದಮೇಲೆ ಅವ್ರ ಮೇಲೆ FIR ಹಾಕಿದ್ರಿ. ನನಗೆ ಮುಖ್ಯಮಂತ್ರಿಗಳು ನೇರವಾಗಿ ಆನ್ಸರ್ ಮಾಡಬೇಕು. ಏನು ಅಂತ ಕೇಳಿದ್ರೆ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಭಾರತ್ ಮಾತಾ ಕಿ ಜೈ ಹೇಳುವಂಥದ್ದು ಕಾನೂನು ವಿರುದ್ಧವಾ? ಇಲ್ಲಿ ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡಬೇಕು. ಕಾನೂನು ವಿರುದ್ಧವಾ? ಭಾರತ್ ಮಾತಾ ಕಿ ಜೈ ಹೇಳುವುದು ಅಪರಾಧವಾ? ಭಾರತ್ ಮಾತಾ ಕಿ ಜೈ ಹೇಳುವಂಥದ್ದು ಆ ಘೋಷಣೆ ತಪ್ಪ? ಹಾಗಿದ್ರೆ ನೀವು ಯಾರಿಗೆ ಜೈಕಾರ ಹಾಕ್ತೀರಿ? ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರ ಪರವಾಗಿ, ಯಾವುದ ಪರವಾಗಿ ಘೋಷಣೆ ಹಾಕ್ತೀರಿ? ಇನ್ನು ಮುಂದಿನ ದಿನಗಳಲ್ಲಿ ನೀವು ಭಾರತ್ ಮಾತಾ ಕಿ ಜೈ ಹಾಕಿದವರ ಮೇಲೆ ಕೇಸ್ ಹಾಕಿದ್ರೆ, ಅದೇ ಕಾರಣ ಕೇಸ್ ಹಾಕಿದ್ದೀರಿ ಅಂತ ಆದರೆ ನಾಳೆ ನಿಮ್ಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಕಿದವ್ರ ಮೇಲೂ ಕೇಸ್ ಹಾಕ್ತೀರಾ? ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳಲ್ಲಿ ಜೈಕಾರ ಹಾಕಿದ್ರೆ ಕೇಸ್ ಹಾಕ್ತೀರಾ? ಹೊಡೆದೇನು ತುಘಲಕ್ ದರ್ಬಾರ್ ನಡೀತಾ ಇದೆಯೇನಲ್ಲಿ? ಯಾವ ರೀತಿ ರಾಜ್ಯ ನಡೆಸ್ತಾ ಇದ್ದೀರಿ ನೀವು? ಈ ರೀತಿಯ ಕಾರಣಗಳಿಂದ ಇವತ್ತು ಹತ್ಯೆ ಮಾಡಿದವರು, ಹತ್ಯೆಗೆ ಬಂದವರು, ಭಾರತ್ ಮಾತಾ ಕಿ ಜೈಕಾರ ಹಾಕಿದವರಿಗೆ ನೀವು ಬೆಂಗಾವಲಾಗಿ ನಿಲ್ತೀರಿ. ಮಾರ್ಗದಲ್ಲಿ ನಮಾಜ್ ಮಾಡಿದವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಜಿಂದಾಬಾದ್ ಹಾಕಿದವ್ರ ಮೇಲೆ ಯಾವುದೇ ಕಾನೂನು ಕ್ರಮಗಳಿಲ್ಲ. ಹತ್ಯೆ ಮಾಡಿದವ್ರನ್ನ ಹುಡುಕಿ ಮನೆಯಿಂದ ಹಿಡ್ಕೊಂಡು ಬಂದು ಕೇಸ್ ಹಾಕಬೇಕಿತ್ತು, ಅದು ಮಾಡ್ತಾ ಇಲ್ಲ. ಅದರ ವಿರುದ್ಧವಾಗಿ ಭಾರತ್ ಮಾತಾ ಕಿ ಜೈ ಹಾಕಿರ್ತಕ್ಕಂಥ ರಾಷ್ಟ್ರಭಕ್ತರ ಮೇಲೆ ಏನು ತಪ್ಪ ಇದು? ಸರಿ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿರುವಂಥ ಕಾಂಗ್ರೆಸ್ನ ಸಮಾವೇಶದಲ್ಲಿ ಹಾಕಿರ್ತಕ್ಕಂಥವ್ರ ಮೇಲೆ ಕೇಸ್ ಹಾಕಿದ್ರಿ ನೀವು. ಪಾಕಿಸ್ತಾನದ ಧ್ವಜ ಹಿಡಿದವ್ರು ನಿಮ್ಮ ಕಾಂಗ್ರೆಸ್ ಸಮಾವೇಶದಲ್ಲಿ ಕೇಸ್ ಹಾಕಿದ್ರೇನು? ವಿಧಾನಸಭೆ ಒಳಗಡೆ ನಿಮ್ಮ ರಾಜ್ಯಸಭಾ ಸದಸ್ಯ ಗೆದ್ದಾಗ ಪಾಕಿಸ್ತಾನ ಜಿಂದಾಬಾದ್ ಹಾಕಿರ್ತಕ್ಕಂಥ ಮತ್ತು ಆ ರಾಜ್ಯಸಭಾ ಸದಸ್ಯರು ಹೇಳಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿದ್ರೇನು? ಕೇಸ್ ಹಾಕೋದಿದ್ರೆ ನಮ್ಮ ಮುಖ್ಯಮಂತ್ರಿ